Your attention please. Welcome. ಇಲ್ಲಿ ಹೀರೋನು ನಾನೇ, ವಿಲನ್ನು ನಾನೇ. ಬರ್ಲಾ? 100% ಮಾಡ್ಕೊಂಡೆ ತಯಾರಿ. ಯಾಕಂತಂದ್ರೆ ಇಟ್ಸ್ ನಾಟ್ ಈಸಿ ಆ್ಯಕ್ಟಿಂಗ್ ಅನ್ನೋದು. ಅಪ್ಪ ಅದೊಂದು ದೊಡ್ಡ ಅದು ಅದ್ಭುತವಾದ ಕಲೆ ಅದು ಆ್ಯಕ್ಟಿಂಗ್ ಅನ್ನೋದು. ಸೊ ಅದನ್ನು ನಾನು ಪ್ರಯತ್ನ ಪಟ್ಟಿದ್ದೀನಿ, ಆ್ಯಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಾನು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿರೋದಂತೆಲ್ಲ ಸೀನೇ ಇಲ್ಲ, ಅವೆಲ್ಲ ಇಲ್ಲ. ಇನ್ನೂ ಕಲಿಯೋದು ತುಂಬ ಇದೆ. ಯಾಕಂದರೆ ನಾನೇ ಸಿನಿಮಾ ನಾನು ನೋಡಾದ್ಮೇಲೆ ಇದು ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು, ಇದು ಚೆನ್ನಾಗಿ ಮಾಡ್ಬೇಕು ನನಗೆ ಪರ್ಸ್ನಲಾಗಿ ನನಗೆ ಅನಿಸುತ್ತೆ ಅದೆಲ್ಲ. ಬಟ್ ಅದರಲ್ಲಿ ಮೇನ್ ಬೇಕಾಗಿರೋದು ಈಗ ಜನ ಸಿನಿಮಾ ನೋಡಿ ಏನೇ ಇರಲಿ ಹೇಳ್ಬೇಕು ನನಗೆ. ಆಕ್ಟರ್ ಚಂದನ್ ಶೆಟ್ಟಿನ ಒಪ್ಕೋಬೇಕು. ಅಂದರೆ ಒಪ್ಕೊಳ್ತಾರ ಬಿಡ್ತಾರ ನಾನು ತಿಳ್ಕೊಬೇಕಾಗಿದೆ. ಅದು ನನಗೆ ಇವಾಗ ಪರೀಕ್ಷೆ. ನನಗೆ ಇವಾಗ ಅದೇ ಜುಲೈ 19 ಇದೆ ಅಲ್ವಾ, ದಟ್ ಡೇಟ್ ಜುಲೈ 19 ನನ್ನ ಜೀವನದಲ್ಲಿ ದೊಡ್ಡ ದಿನ ಅದು. ಆ್ಯಕ್ಚುಲಿ ದೊಡ್ಡ ಎಕ್ಸಾಮ್, ದೊಡ್ಡ ರಿಸಲ್ಟ್ ಅದು. ಓಕೆ, ಈಗ ಓಕೆ, ಈಗ ನೀವು ಮ್ಯೂಸಿಕ್ ಎಲ್ಲ ಮಾಡ್ತೀರಾ, ಅದ್ರಲ್ಲಿ ಡ್ಯಾನ್ಸ್ ಎಲ್ಲ ಡ್ಯಾನ್ಸ್ ಕ್ಲಾಸಿಗೆ ಏನಾದ್ರು ಹೋಗಿದ್ರಾ ಇಲ್ಲ ಸುಮ್ಮನೆ ಹೆಂಗೆ? ಏನು ಅದೇ ಪ್ರಾಕ್ಟೀಸ್. ಇವಾಗ ಶೂಟಿಂಗ್ ಬಿಫೋರು 1 day or 2 day ನಾನು ಕಂಪಲ್ಸರಿ ನಾನು ಪ್ರಾಕ್ಟೀಸ್ ಮಾಡೇ ಮಾಡ್ತೀನಿ. ಅವರು ಕೊರಿಯೋಗ್ರಾಫರ್ ಸ್ಟೆಪ್ಸ್ ಎಲ್ಲ ಮಾಡಿರ್ತಾರೆ, ಅದನ್ನು ಪ್ರಾಕ್ಟೀಸ್ ಮಾಡೇ ಮಾಡ್ತೀನಿ. ಆನ್ ದ ಸ್ಪಾಟಲ್ಲಿ ಹೋಗ್ಬಿಟ್ಟು ಅಪ್ಪು ಸರ್ ಥರ ಎಲ್ಲ ಅಷ್ಟೆಲ್ಲ ಟ್ಯಾಲೆಂಟ್ ಇಲ್ಲ ಡ್ಯಾನ್ಸ್ ಮಾಡೋಷ್ಟು. ಅಷ್ಟೇ ಹೇಳ್ಕೊಟ್ಟಿದ್ದ ಮಾಡ್ತೀನಿ. ಒಂದು ಇನ್ಬಿಲ್ಟ್ ಅಂತೂ ಇದೆ, ಅದ ಡ್ಯಾನ್ಸ್ ಗಿನ್ಸು ಸ್ವಲ್ಪ ಸೊಂಟ ಗಿಂಟ ಅದೆಲ್ಲ ಮಾಡ್ತೀನಿ. ರಿದಮ್ ಸೆನ್ಸ್ ಇದೆಯಲ್ವಾ, ಅಂದರೆ ಒಂದು ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಇದೀನಲ್ವಾ, ಸೊ ಅದಿದೆ. ಓಕೆ, ಅಂಡ್ ಈ ಸಬ್ಜೆಕ್ಟ್ ಹೆಂಗ್ ಸಿಕ್ತು ನಮಗೆ? ವಿದ್ಯಾರ್ಥಿ ಸಬ್ಜೆಕ್ಟ್ ಹೆಂಗ್? ಎಲ್ಲರ ಕಾಲ ಎಳಿತ ಕಾಲ ಅಂತ ಒಂದು ಸಿನಿಮಾ ಮಾಡಿದೆ ಆಯ್ತಾ. ಫಸ್ಟ್ ಅದೊಂದು ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು, ಎಲ್ಲರ ಕಾಲ ಎಳಿತ ಕಾಲ. ಅದಾದಮೇಲೆ ಇವರು ಬಂದರು, ಅರುಣ್ ಅವ್ರು ಬಂದರು. ಒಂದು ಸಬ್ಜೆಕ್ಟ್ ಇದೆ, ಒಂದು ಕತೆ ಇದೆ, ಕೇಳ್ತೀರಾ ಅಂತ. ಹೇಳಿ ಸರ್ ಅಂತ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿ ಒಂದು ಕತೆ ಹೇಳಿದ್ರು. ಈಗಿನ ಜನ್ರೇಷನ್ ಸ್ಟೂಡೆಂಟ್ಸು, ಇವಾಗ ನಮ್ಮ ಜನ್ರೇಷನ್ ಬಿಡಿ, ನಾವು ಈಗಿನವ್ರನ್ನ ನೆನೆಸ್ಕೊಂಡ್ರೆ ನಾವು ಸಖತ್ ಪಾಪದವರು. ನಾವು ಏನೇ ಮಾಡಿರ್ಬೋದು ಆ ಟೈಮಲ್ಲಿ ಆಯಿತಾ, ಬಟ್ ನಾವು ಪಾಪದವ್ರು ಆ ಟೈಮಲ್ಲಿ. ನಾವು ಸ್ಕೂಲಲ್ಲಿ 10th 9th 10th ಫಸ್ಟ್ PUC ಎಲ್ಲ ಭಾಳ ಪಾಪದವ್ರು ನಾವು. ಆ್ಯಕ್ಚುಲಿ ಈಗ ಮೊಬೈಲೇ ಇರಲಿಲ್ಲ, ಏನು ಗೊತ್ತಿಲ್ಲ ಬಿಡಿ ನಮಗೆ, ಏನು ಗೊತ್ತೇ ಅಲ್ಲ. ಸೊ ಈಗ ಇರೋ ಜನ್ರೇಷನ್ ಅವರು ಎಷ್ಟು ಫಾರ್ವರ್ಡ್ ಇದ್ದಾರೆ, ಅವ್ರನ್ನ ಹಿಡಿಯೋಕೆ ಆಗೋದೇ ಇಲ್ಲ. ಆ್ಯಕ್ಚುಲಿ ಅವ್ರಿಗೆ ಮಾತೇ ಕೊಡೋಕ್ಕಾಗಲ್ಲ. ಆ್ಯಕ್ಚುಲಿ ನೀವು ಬೇಕಾದ್ರೆ ಮಾತಾಡಿ, ಅವರು ಯಾರಿಗೂ ರೆಸ್ಪೆಕ್ಟೇ ಕೊಡಲ್ಲ. ನಾನು ನೋಡಿಬಿಟ್ಟಿದ್ದೀನಿ, ಒಂದು 100ಕ್ಕೆ ಒಂದು 80% ಅಂದರೆ ಒಂದು ರೆಸ್ಪೆಕ್ಟ್ಫುಲ್ಲಾಗೇ ಮಾತಾಡ್ಸಲ್ಲ, ಒಂಥರ ಆ್ಯಟಿಟ್ಯೂಡಲ್ಲೇ ಇರ್ತಾರೆ. ಮೇ ಬಿ ಅದು ಈ ಜನ್ರೇಷನ್ಗೆ ಅದು ಕರೆಕ್ಟ್ ಇರ್ಬೋದು, ನಮಗೆ ಗೊತ್ತಿಲ್ವಲ್ಲ ಅದು. ನಾವು ಹಳೊಬ್ರು ಇವಾಗ. ಸೊ ಹಾಗಾಗಿ ಈ ಥರ ಹುಡುಗರು ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವರು ಸಮಾಜದಿಂದ ಯಾವ ರೀತಿ ಇನ್ಫ್ಲೂಯೆನ್ಸ್ ಆಗಿರ್ತಾರೆ, ಆ ಥರದ್ದು ಒಂದಷ್ಟು ಸಬ್ಜೆಕ್ಟ್ ಹೋಗ್ತಾ ಇರುತ್ತೆ. ಅದ್ರ ಮಧ್ಯದಲ್ಲಿ ನಾನು ಎಂಟ್ರಿ ಕೊಟ್ಬಿಟ್ಟು ಅವ್ರನ್ನ ಹೇಗೆ ಅವ್ರ ಮನಸ್ಥಿತಿಗಳನ್ನ ನಾನು ಚೇಂಜ್ ಮಾಡ್ತೀನಿ ಅನ್ನೋದು ಸಬ್ಜೆಕ್ಟು ಸಕ್ಕದಾಗಿ ಇಷ್ಟ ಆಗೋಯ್ತು ನನಗೆ. ನನಗೆ ಒಂದು ಯೂತ್ಸಿಗೆ ಕನೆಕ್ಟ್ ಆಗ್ಬೋದಲ್ವಾ ಅನ್ನೋದು ಒಂದು ಬಂತು ತಲೆಗೆ, ಅದಕ್ಕೆ ಒಪ್ಕೊಂಡೆ. ಹೌದು, ನಾನು ಒಳ್ಳೆ ಸ್ಪೆಷಲ್ ರೋಲ್ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಕಂಪ್ಲೀಟ್ ನಾನು ಇದ್ದೀನಿ ಅಂತಲ್ಲ, ಆ ಹುಡುಗರು 4 ಜನ ಹುಡುಗರು ಇದಾರಲ್ಲ, ಅವರು ದೇ ಆರ್ ಮೇನ್ ಕ್ಯಾರೆಕ್ಟರ್ಸ್ ಅವರು. ಸೊ ನಾನೊಂದು ಸ್ಪೆಷಲ್ಲಾಗಿ ಬರ್ತೀನಿ ಒಂದು ಶೇಡಲ್ಲಿ. ಅದರಲ್ಲಿ ಈಗ ಈ ಸ್ಪೆಷಲ್ ರೋಲಿಂದ ನಿಮ್ಮ ಒಂದು ಅಗ್ನಿ ಪರೀಕ್ಷೆ ಶುರು ಆಗ್ತಾ ಇದೆ. ಹೌದು, ಆ್ಯಕ್ಚುಲಿ ನಾನು ಎಲ್ಲರ ಕಾಲಳಿತಲ್ಲಿ ಫುಲ್ ಫ್ಲೆಡ್ಜ್ಡ್ ಆಗಿ ನಾನೇ ಮೇನ್ ಲೀಡಾಗಿ ಮಾಡಿದೆ. ಸೂತ್ರಧಾರಿ ಅಂತ ಇನ್ನೊಂದು ಮಾಡಿದೆ, ಅದರಲ್ಲೂ ಮೇನ್ ಲೀಡಾಗಿ ಮಾಡಿದೆ. ಇದರಲ್ಲಿ ಒಂದು ಸ್ಪೆಷಲ್ ರೋಲ್ ಮಾಡಿದೆ, ಅದರಲ್ಲಿ 3 ಶೇಡ್ ಮಾಡಿದ್ದೀನಿ. ಒಂದು ಪಿಯೋನ್ ರೋಲ್ ಮಾಡಿದ್ದೀನಿ, ಇನ್ನೊಂದು ಸಾಫ್ಟ್ವೇರ್ ಡೆವಲಪರ್ ಒಂದು ರೋಲ್ ಮಾಡಿದ್ದೀನಿ, ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಇನ್ನೊಂದು ಬೇರೆ ಶೇಡೇ ಬರುತ್ತೆ. ಕ್ಲೈಮ್ಯಾಕ್ಸ್ ಸಕ್ಕ ಚಾಲೆಂಜ್. ನನ್ನ ಯಾರ ಪಿಯೋನಾಗಿ ಯಾರು ನೋಡ್ತಾರೆ ಇವಾಗ, ಐಫೈಯಲ್ಲಿ ಪಾರ್ಟಿ ಮಾಡ್ತಿರ್ತಾರೆ, ಇಲ್ಲಿ ನೋಡಿ ಕಾಕಿ ಬಟ್ಟೆ ಹಾಕೊಂಡು ಪಿಯೋನ್ ಆಗ್ಬಿಡೋನಲ್ಲ ಇವನು ಅಂತ. ಹಂಗಂಗೆ ಶೇಡ್ ಹಂಗಂಗೆ ಚೇಂಜ್ ಆಗ್ತಾ ಹೋಗುತ್ತೆ. ಫಸ್ಟ್ ಸಿನಿಮಾದಲ್ಲಿ ನಿಮಗೆ ಒಂದು ಒಳ್ಳೆ ಅಗ್ನಿ ಪರೀಕ್ಷೆ, ಆಮೇಲೆ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಸಿಕ್ಕಾಪಟ್ಟೆ.